ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಒಂದು ಟ್ರೈಪೋಡ್ ತೊಗೊಂಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ಮತ್ತು ಅದು ಯಾವ ಥರ ಇದೆ, ಅದ್ರ ಫೀಚರ್ಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೀವು ಇದನ್ನು ಫಸ್ಟಿಂದ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಆಯಿತಾ? ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್. ಇದು R1SL ಸೆಲ್ಫಿ ಸ್ಟಿಕ್ಕು. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಫುಲ್ ಆಗೋ ಟ್ರೈಪೋಡ್ ಇದು. ಈಗ ಅನ್ಬಾಕ್ಸ್ ಮಾಡೋಣ. ನೋಡಿ, ನಾವಿಲ್ಲಿ ಫಸ್ಟ್ ನಮಗೆ ಒಂದು ಕೇಬಲ್ ಸಿಗುತ್ತೆ. ಅಂದರೆ ಇದು ಚಾರ್ಜಿಂಗ್ ಕೇಬಲ್ಲು. ಇದು ತೋರಿಸ್ತೀನಿ, ಸೈಡಿಗೆ ಇಡೋಣ. ನೆಕ್ಸ್ಟು ಇದು ಸೆಲ್ಫಿ ಸ್ಟಿಕ್ಕು. ಇಲ್ಲಿ ಒಂದು ಯೂಸರ್ ಮೆನ್ಯೂ ಸಿಗುತ್ತೆ. ಇದನ್ನು ಎರಡು ಸೈಡ್ ಇಡೋಣ, ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಇದು ನಮ್ಮ ಸೆಲ್ಫಿ ಸ್ಟಿಕ್. ಯಾವ ಥರ ಪ್ರೀಮಿಯಂ ಕ್ವಾಲಿಟಿ ಇದೆ, ಸೂಪರ್ ಆಗಿದೆ ಇದು. ಇದು ನಮಗೆ 3-in-1 ಸೆಲ್ಫಿ ಸ್ಟಿಕ್ಕು, ಇನ್ಕ್ಲೂಡೆಡ್ ಮಿನಿ LED ಫಿಲ್ ಲೈಟ್ ಅಂತ. ಇದು ಫಿಲ್ ಲೈಟ್, ಇದು ಇನ್ಕ್ಲೂಡೆಡ್ ಮಿನಿ ಫಿಲ್ ಲೈಟ್ ಇದೆ LED. ನೆಕ್ಸ್ಟು ಈಸಿ, ಅಂದರೆ ಇದು ಈಸಿಯಾಗಿ ಟರ್ನ್ ಮಾಡ್ಬೋದು. ಅಂದರೆ ಇದನ್ನು ನಾವು ಸೆಲ್ಫಿ ಸ್ಟಿಕ್ಕಾಗೂ ಕೂಡ ಯೂಸ್ ಮಾಡ್ಕೋಬೋದು, ಮತ್ತು ಟ್ರೈಪೋಡ್ ಕೂಡ ಯೂಸ್ ಮಾಡ್ಕೋಬೋದು, ಮತ್ತು ಮೊಬೈಲ್ ಸ್ಟ್ಯಾಂಡಾಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು ಈ ಟ್ರೈಪೋಡ್ನ. ಇದು ಬಂದು 67 ಇಂಚಸ್, ಅಂದರೆ ಎಕ್ಸ್ಟ್ಯಾಂಡ್ ಆಗುತ್ತೆ. ಅಂದರೆ ಇದು ನೋಡಿ, ಈ ಥರ ಇದು ಸೆಲ್ಫಿ ಸ್ಟಿಕ್ಕು ಈ ಥರ ಎಕ್ಸ್ಟ್ಯಾಂಡ್ ಆಗುತ್ತೆ. ಇದು 67 ಇಂಚಸ್ಸು ಈ ಥರ ಆಗುತ್ತಂತೆ. ಮತ್ತು ಅದು ಅಂದರೆ 5 ಫೀಟು 8 ಇಂಚಸ್ಸು ಈ ಥರ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಇದು ಲೈಟ್ ವೇಟ್, ಅಂದರೆ ನಾವು ಕ್ಯಾರಿ ಮಾಡ್ಕೋಬೇಕು. ಅಂದರೆ ಈಗ ನಾವು ಕಂಟೆಂಟ್ ಕ್ರಿಯೇಟರ್ಸು ಟ್ರಾವೆಲಿಂಗ್ ಮಾಡುವಾಗ, ಮತ್ತು ವ್ಲಾಗರ್ಸು ಟ್ರಾವೆಲಿಂಗ್ ಮಾಡುವಾಗ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಒಂದೊಂದು ಆ್ಯಂಗಲಲ್ಲಿ ಶೂಟ್ ಮಾಡಬೇಕಾಗುತ್ತೆ ಆಯಿತಾ. ಅವರು ಈಗ ನಾವು ಇಲ್ಲಿ ಅಂದರೆ ವ್ಲಾಗರ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಫುಲ್ಲು, ಮತ್ತು ನಮಗೂ ಕೂಡ ಯೂಸ್ ಆಗುತ್ತೆ ಇದು. ಅಂದರೆ ಈ ಥರ ಇಟ್ಕೊಂಡೆಲ್ಲ ನಾವು ಮಾಡ್ಕೋಬೋದಲ್ಲ, ಅದಕ್ಕೆ ಇದು ಯೂಸ್ ಆಗುತ್ತೆ. ಅಂದರೆ ಈಗ ವ್ಲಾಗರ್ಸು ಈಗ ಅವರು ಒಂದು ಆ್ಯಂಗಲಿಂದ ಶೂಟ್ ಮಾಡ್ಕೋಬೇಕಂದ್ರೆ, ಈ ಥರ ಬರಬೇಕಂದ್ರೆ ಅವರು ಈ ಟ್ರೈಪೋಡ್ನ ಅಲ್ಲಿ ಸೆಟ್ ಮಾಡಿ ಬಂದು ಇಲ್ಲಿಂದ ರಿಮೋಟ್ ಮೂಲಕ, ನೋಡಿ ಇದು ರಿಮೋಟ್, ಇದು ಸ್ಮಾಲ್ ಬ್ಲೂಟೂತ್ ವೈರ್ಲೆಸ್ ರಿಮೋಟ್. ಇದು ಮಾತ್ರ ನನಗೆ ಫೇವ್ರೇಟ್ ಆಯಿತು ಇದರಲ್ಲಿ. ಅಂದರೆ ಇದು ಫುಲ್ ಯೂಸ್ಫುಲ್ ಆಗಿದೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮಾತ್ರ. ಇದು ಸೂಪರ್. ಮತ್ತು ಅಂದರೆ ನೀವು ಇದನ್ನು ವ್ಲಾಗಿಂಗು ಮತ್ತು ಟ್ರಾವೆಲಿಂಗು, ಮತ್ತು ಅಂದರೆ ಟ್ರಾವೆಲಿಂಗು ಮತ್ತು ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡ್ಕೋಬೋದು ಇದರಲ್ಲಿ. ಇದು ನೋಡಿ, ಈ ರಿಮೋಟ್ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ ಆಯಿತಾ. ಇದು ಮಾತ್ರ ನಿಮಗೆ ಫುಲ್ ಎಕ್ಸೈಟ್ಮೆಂಟ್ ಕೊಡುತ್ತೆ, ಅದಕ್ಕೆ ನಾನು ಲಾಸ್ಟಿಗೆ ಹೇಳ್ತೀನಿ ಇದನ್ನು. ಇದು ಕೂಡ ಕನ್ವರ್ಟೇಬಲ್, ಅಂದರೆ ಇದು ರಿಮೋಟ್ ಹೊರಗೆ ಕೂಡ ತಗೋಬೋದು, ಆಮೇಲೆ ಇದರಲ್ಲಿ ಫಿಕ್ಸ್ ಮಾಡ್ಕೊಂಡು ಇಟ್ಕೋಬೋದು ಆಯಿತಾ. ಇದನ್ನು ನಾವು ಯಾವ ಥರ ಯೂಸ್ ಮಾಡೋದಂದರೆ, ಇಲ್ಲಿ ನಾವು ಲೈಟು ಇದು ಎಲ್ಲಿ ಯಾವ ಥರ ಆನ್ ಆಗುತ್ತಂದರೆ, ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಬೇಕು. ನೋಡಿ, 1 2 ಅಂದರೆ 2 ಅಂದರೆ ಬ್ರೈಟ್ನೆಸ್ ಕೂಡ ಮತ್ತು ಬ್ರೈಟ್ನೆಸ್ ಕಮ್ಮಿ ಕೂಡ ಮಾಡ್ಕೋಬೋದು ಆಯಿತಾ. ಇಲ್ಲಿ ಈ ಥರ ಓಪನ್ ಆಗುತ್ತೆ. ಇದು ನೋಡಿ, ಈ ಥರ ಇದೆ, ಈ ಥರ ಓಪನ್ ಆಗುತ್ತೆ. ಈ ಮೇಲಿದ್ದು ಕೂಡ ಈ ಥರ ಓಪನ್ ಆಗುತ್ತೆ ಆಯಿತಾ. ನೋಡಿ, ಇಲ್ಲಿ ನಾವು ಫೋನ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ನಮಗೆ ಈ ಥರ 360, ಅಂದರೆ ಈ ಥರನೂ ಆಗುತ್ತೆ, 360 ಡಿಗ್ರಿ. ಈ ಥರನೂ ಈ ಸೈಡ್ ಆ್ಯಂಗಲ್ ಮಾಡ್ಕೋಬೋದು, ಶೂಟ್ ಮಾಡ್ಬೋದಲ್ಲ, ಈ ಥರನೂ ಮತ್ತು ಈ ಥರನೂ ಇದು ಆಗುತ್ತೆ, ಟರ್ನ್ ಆಗುತ್ತೆ. ಅದು ನೋಡಿ ಎಷ್ಟು ಸ್ಮೂತಾಗಿ ಆಗುತ್ತೆ ಅಂದರೆ, ನೋಡಿ ಯಾವ ಥರ ಸ್ಮೂತಾಗಿ ಆಗುತ್ತೆ ಆಯಿತಾ. ಟರ್ನು ಈ ಥರ ಟರ್ನ್ ಆಗುತ್ತೆ. ಇಲ್ಲಿ ಕೂಡ ಮಾಡ್ಕೋಬೋದು ನಾವು ಈ ಥರ ಟರ್ನ್. ನೋಡಿ, ಫಸ್ಟ್ ಸೆಕೆಂಡ್ ಈ ಥರ ಕೂಡ ಟರ್ನ್ ಮಾಡ್ಕೋಬೋದು ನಾವು. ಇದು LED ಲೈಟು ಎದಕ್ಕೆ ಯೂಸ್ ಆಗುತ್ತಂದರೆ, ಇದು ನೋಡಿ, ಈಗ ವ್ಲಾಗರ್ಸ್ಗೆ ಮತ್ತು ನಮಗೆ ಎಲ್ಲ ಒಂದೊಂದು ಸಲ ನೈಟ್ ಟೈಮಲ್ಲಿ ಶೂಟ್ ಮಾಡಬೇಕು ಅನಿಸುತ್ತೆ. ಅಂದರೆ ಆ ಟೈಮಲ್ಲಿ ಶೂಟ್ ಮಾಡುವಾಗ ನೈಟ್ ಟೈಮಲ್ಲಿ ಈ ಲೈಟು ಫುಲ್ ಯೂಸ್ಫುಲ್ ಆಗುತ್ತೆ, LED ಲೈಟು. ಇದು ಅಷ್ಟೇ, ಇದು ನೋಡೋಕೆ ಮಾತ್ರ ಚಿಕ್ಕದಿದೆ, ಆದರೆ ಲೈಟ್ ಯಾವ ಥರ ಕೊಡ್ತಿತ್ತಂದರೆ ಸೂಪರ್ ಕೊಡುತ್ತೆ. ಅಂದರೆ ನಾನು ನೋಡಿದೆ, ಚೆಕ್ ಮಾಡಿ ನೋಡಿ ಎಷ್ಟು ಇದಾಗುತ್ತೆ ಅಂದರೆ, ಇದು ಬ್ರೈಟ್ನೆಸ್ಸು ಫುಲ್ಲು ಫಸ್ಟ್ ಇಟ್ಟರೂ ಬ್ರೈಟ್ನೆಸ್ ಇರುತ್ತೆ ಭಾಳ. ಇದು ನಮಗೆ ಡೇಯಲ್ಲಿ ಈ ಥರ ಕಾಣ್ತಾ ಇರ್ಬೋದು. ನೋಡಿ, ನೈಟಲ್ಲಿ ಎಷ್ಟು ಇದು ನೋಡಿ, ಎಷ್ಟಿದೆ ನೋಡಿ ಬ್ರೈಟ್ನೆಸ್. ಇದು ನಂಬರ್ 1 ಇದು, ಅಂದರೆ ನಾನು ಇನ್ನೂ 1 ಇಟ್ಟಿದ್ದೀನಿ. 2 ಇಟ್ಟರೆ ನೋಡಿ ಎಷ್ಟು ಬ್ರೈಟ್ ಆಗುತ್ತೆ. ನೋಡಿ, ಇಷ್ಟು ಬ್ರೈಟ್ನೆಸ್ ಇದು ಕೊಡುತ್ತೆ ಆಯಿತಾ. ನೆಕ್ಸ್ಟು
ಈ ಥರ ನಾವು ಅಂದರೆ ಇದನ್ನು ಫಿಕ್ಸ್ ಮಾಡ್ಕೋಬೋದು ಆಯಿತಾ. ನಮಗೆ ಯಾವ ಆ್ಯಂಗಲ್ ಬೇಕಂತ ನೋಡಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಅದೇ ಥರ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಹೇಳಿದ್ನಲ್ಲ 67 ಇಂಚಸ್ಸು 5 ಫೀಟು 8 ಇಂಚಸ್ಸು ಇದು ಈ ಥರ ಎಕ್ಸ್ಟೆಂಡ್ ಆಗುತ್ತೆ ನೋಡಿ ಈ ಥರ ಆಯಿತಾ. ಮತ್ತು ನಾವಿಲ್ಲಿ ನೆಕ್ಸ್ಟು ಏನು ನೋಡ್ಕೋಬೋದು ಅಂದರೆ ಇದು ನೋಡಿ ಟ್ರೈಪಾಡ್ ಅಂದಲ್ಲ, ಅಂದರೆ ಇದು ನಾವು ಸ್ಟ್ಯಾಂಡ್ ಕೂಡ ಹೌದಿದ್ದು. ಅಂದರೆ ನಾವು ಈ ಥರ ನೋಡಿ ಈ ಥರ ಹಿಡ್ಕೋಬೋದು ನಾವು ಆಯಿತಾ. ಈ ಥರ ಅಡ್ಜಸ್ಟ್ಮೆಂಟ್ ಇದೆ ಇದು ಮಾತ್ರ ನನಗೆ ಇಷ್ಟ ಆಯಿತು ಗುರು. ಅಂದರೆ ಏನಂದರೆ ಇದು ನಾವು ಈಗ ಗ್ರೂಪ್ ಫೋಟೋ ಆಯಿತಾ, ಗ್ರೂಪ್ ಫೋಟೋ ಮತ್ತು ವ್ಲಾಗಿಂಗ್ಗೆ ಅಂದರೆ ನಾವು ಮೈಕ್ ಇರಬೇಕು. ಅಂದರೆ ವ್ಲಾಗ್ ಮಾಡುವಾಗ ನಾವು ಆ ಕಡೆಯಿಂದ ಬರ್ತಿರ್ತೀವಿ. ಈ ಶಾರ್ಟ್ನ ತೊಗೋಬೇಕಂದ್ರೆ ನಾವು ಇದನ್ನು ಇಲ್ಲಿ ಕ್ಯಾಮ್ರಾ ಅಡ್ಜಸ್ಟ್ ಮಾಡಿಟ್ವಾ, ಅದು ನಾವು ಆ ಕಡೆಯಿಂದ ಬರ್ತಿದ್ದೀವಿ ಅಂದರೆ ಈ ರಿಮೋಟ್ನ ತೊಗೊಂಡು ಇದು ಆನ್ ಮಾಡಿದರೆ ಮುಗೀತು, ವಿಡಿಯೋ ಆನ್ ಆಗುತ್ತೆ. ಆ ಕಡೆಯಿಂದ ಬರುವಾಗ ನಮಗೆ ಅದು ವಿಡಿಯೋ ಶೂಟ್ ಆಗುತ್ತೆ. ಅದು ಮಾತ್ರ ಸೂಪರಾಗಿದೆ ಈ ಫೀಚರು. ಇದು ನಾವು ಯಾವ ಥರ ಕನೆಕ್ಟ್ ಮಾಡಬೇಕಂದ್ರೆ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಫಸ್ಟು ಲಾಂಗ್ ಪ್ರೆಸ್ ಮಾಡಿದರೆ ನೋಡಿ, ಲಾಂಗ್ ಪ್ರೆಸ್ ಮಾಡಬೇಕು ಫಸ್ಟು. ಆಮೇಲೆ ಇಲ್ಲಿ ಒಂದು ಬ್ಲೂ ಕಲರ್ ಬಟನ್ ಇಲ್ಲಿ ನೋಡಿ, ಇಲ್ಲಿ ಇದು ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಬ್ಲೂ ಕಲರ್ ಬ್ಲಿಂಕ್ ಆಗುತ್ತೆ ಲೈಟು. ಆಮೇಲೆ ನೀವು ಫೋನಲ್ಲಿ ಬ್ಲೂಟೂತ್ಗೆ ಹೋಗಿ ಅಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೇಕು. ನಾನು ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಕನೆಕ್ಟ್ ಮಾಡೋದು ಅಂತ. ಮತ್ತು ನೋಡಿ ಇದು ಸೂಪರ್ಬಾಗಿದೆ. ನಾವು ಇದನ್ನು 5-in-1 ಕೂಡ ಅನ್ಬೋದು. ಇದು 3-in-1 ಅಂತಿದೆ, ಆದರೆ 5-in-1 ಇದು ನನ್ನ ಪ್ರಕಾರ. ಅಂದರೆ ಇದು ಯಾವ ಥರ ಅಂದರೆ ಇದು ಫಸ್ಟ್ ಫೀಚರು, ಇದು ಸೆಕೆಂಡ್ ಫೀಚರು, ಇದು ಬಂದು ಥರ್ಡ್ ಫೀಚರು. ಇದು ಇಲ್ಲಿಗೆ 3 ಫೀಚರ್ ಆಯಿತು. ಮತ್ತು ಇದು 4th ಫೀಚರು ನೋಡಿ, ಇದು 4th ಫೀಚರು ಎಕ್ಸ್ಟೆಂಡ್ ಆಗುತ್ತಲ್ಲ, ಅದು 4th ಫೀಚರು. ಮತ್ತು ಇದು ಟ್ರೈಪಾಡ್ ಟೈಪ್ ಇದೆಯಲ್ಲ, ಇದು 5th ಫೀಚರು ಆಯಿತಾ. ನೋಡಿ ಇಷ್ಟು ಅಂದರೆ ವ್ಲಾಗರ್ಸ್ಗೂ ಕೂಡ ಎಲ್ಲದಕ್ಕೂ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮಾತ್ರ ಇದು ಸೂಪರ್ಬಾಗಿ ಹೆಲ್ಪ್ ಆಗುತ್ತೆ ಆಯಿತಾ. ಇದು ಈಸಿ ಟು ಕ್ಯಾರಿ, ಅಂದರೆ ಇದು ನೀವು ಲೈಟ್ ವೇಟ್ ಇದೆ ಇದು, ಅಂದರೆ ಅಷ್ಟು ಇದು ನೋಡೋಕೆ ಮಾತ್ರ ಈ ಥರ ಇದೆ. ಇದರೆಲ್ಲ ಫೀಚರ್ಸ್ ಎಲ್ಲ ಈ ಥರ ಇದ್ದಾವೆ, ಆದರೆ ಲೈಟ್ ವೇಟ್ ಇದೆ ನೋಡಿ. ಎಷ್ಟು ಲೈಟ್ ವೇಟ್ ಇದೆ ಅಂದರೆ ನೀವು ಇದನ್ನು ಆರಾಮಾಗಿ ಈ ಥರ ಕ್ಯಾರಿ ಮಾಡ್ಕೋಬೋದು ನೀವು ಆಯಿತಾ. ನೀವು ಬ್ಯಾಗಲ್ಲಿ ಅಂದರೆ ನೀವು ಹೋಗ್ತಾ ಇರ್ತೀರ ಅಂದರೆ ಬ್ಯಾಗಲ್ಲಿ ನಡೆಯುತ್ತೆ, ಮತ್ತು ಕೈಯಲ್ಲಿ ಕೂಡ ಹಿಡ್ಕೊಬೋದು. ಅಂದರೆ ಕೈಯಲ್ಲಿ ನೋಡಿ ಎಷ್ಟು ವಜ್ಜೆ ಆಗೋಲ್ಲ ಇದು ನೋಡಿ, ಶೂಟ್ ಮಾಡುವಾಗ ವಜ್ಜೆ ಆಗೋಲ್ಲ ಆಯಿತಾ. ಈಸಿಯಾಗಿ ಇದು ನೋಡಿ ಈ ಥರ ಟರ್ನ್ ಆಗುತ್ತೆ, ಆಗೆಲ್ಲ ತೋರಿಸಿದ್ನಲ್ಲ ಆಯಿತಾ. ಇದು ಮಾತ್ರ ಈ ಫೀಚರ್ ಮಾತ್ರ ನನಗೆ ಫುಲ್ ಇಷ್ಟ ಆಯಿತು. ಇದು ನಮಗೆ ಈ ಚಾರ್ಜಿಂಗ್ ಕೇಬಲ್ಲು ನೋಡಿ, ಈ ಚಾರ್ಜಿಂಗ್ ಕೇಬಲ್ ಇದೆಯಲ್ಲ, ಈ ಚಾರ್ಜಿಂಗ್ ಕೇಬಲ್ಲು ನಮಗೆ ಒಂದು ಇದನ್ನು ಗಡ್ಡಿಗೆ ಅಂದರೆ ಇದು ಹಾಕ್ಕೊಂಡು ಫಿಕ್ಸ್ ಮಾಡಿಕೊಂಡು ಇಲ್ಲಿ ಇದೆಯಲ್ಲ ಇದ್ರದ್ದು ಚಾರ್ಜಿಂಗ್ ಇದು ನೋಡಿ, ಇಲ್ಲಿ ಚಾರ್ಜಿಂಗ್ ಇದೆಯಲ್ಲ ಇದಕ್ಕೆ ಹಾಕೋದಿದು. ನಾನು ಇನ್ನೂ ಹಾಕಿಲ್ಲ, ಹಾಕಿ ನೋಡಬೇಕು. ಅದು ಇನ್ನೂ ನಮಗೆ ಅದು ಫಸ್ಟಿಗೆ ಇದು ಆಗಿರುತ್ತೆ, ಅಂದರೆ ಚಾರ್ಜಿಂಗ್ ಆಗಿರೋದೇ ಇರುತ್ತೆ. ಅಂದರೆ ನಾನು ಅಂದ್ಕೊಂಡಿದ್ದೀನಿ ಇದು ಈ ಯೂಸರ್ ಮೆನ್ಯೂ ಓದಿದೆ ನಾನು, ಯೂಸರ್ ಮೆನ್ಯೂ ನೋಡ್ಕೋಬೋದು ನೀವು. ಈ ಚೈನೀಸ್ ಮೇಡ್ ಇನ್ ಚೈನಾ ಇದು ಮಾತ್ರ ಮೇಡ್ ಇನ್ ಚೈನಾ ಇದು ನಾನು ನೋಡಿದೆ, ಅದನ್ನು ಹೇಳೋದು ಮರ್ತಿದ್ದೆ ನಿಮಗೆ. ಇದು ಇಂಗ್ಲೀಷ್ ಈ ಕಡೆ ಮೆನ್ಯೂ ಇರುತ್ತೆ. ನಾನು ಇಲ್ಲಿ ನೋಡಿದೆ ನೋಡಿ, ಇಲ್ಲಿ ನೋಡಿದೆ ಇದೇನೇ ರೀಚಾರ್ಜೇಬಲ್ ಅಂತೆ. ನಾನು ಅಂದ್ಕೊಂಡಿದ್ದೀನಿ ಯಾವ ಥರ ಅಂದರೆ ಇದನ್ನು ನಾವು ಇಲ್ಲಿ ಚಾರ್ಜಿಂಗ್ ಹಾಕ್ತೇವಲ್ಲ ಲೈಟ್ಗೆ, ಅದೇ ಇಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ನೋಡಬೇಕು, ಇಲ್ಲಾಂದರೆ ಇಲ್ಲಿ ಬ್ಯಾಟ್ರಿ ಇರುತ್ತೆ, ಎರಡ್ರಾಗ ಒಂದು. ಅಂದರೆ ಇಲ್ಲಿ ಬ್ಯಾಟ್ರಿ ಇರುತ್ತೆ, ಇದನ್ನು ಚೇಂಜ್ ಮಾಡೋದಿರುತ್ತೆ. ಯೂಸರ್ ಮೇಲೆ ನೀವು ಓದಬೇಕು ಒಂದ್ಸಲ, ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆಯಿತಾ. ಇದಾಗಿತ್ತು ನನ್ನ ಸೆಲ್ಫಿ ಸ್ಟಿಕ್, ಮತ್ತು ಇನ್ನು 3-in-1 5-in-1 ಅಂತ ಇದ್ದೀನಿ. ಅಂದರೆ ಸೆಲ್ಫಿ ಸ್ಟಿಕ್ಕು, ಟ್ರೈಪೋಡು ಮತ್ತು ಮೊಬೈಲ್ ಸ್ಟ್ಯಾಂಡು. ಇದರ ವೀಡಿಯೋ ಇದು ನಾನು ಹೊಸ ತೊಗೊಂಡಿದ್ದೀನಿ, ಅದು ಬೆಂಗಳೂರಲ್ಲಿ ತೊಗೊಂಡಿದ್ದೀನಿ ನಾನು. ಇದು ರೇಟ್ ಬಂದುಬಿಟ್ಟು 420 ರುಪೀಸ್, ಅಂದರೆ ನಾನು 420 ರುಪೀಸ್ ಇದು ಆನ್ಲೈನಲ್ಲಿ ಚೆಕ್ ಮಾಡಿದರೆ 499 ಐತೆ, ಅಂದರೆ 500 ಇದೆ. ಇದು ನಾವು ಮ್ಯಾನ್ಯುವಲ್ ತೊಗೊಂಡಿದ್ದು ನಾನು. ಇದು ನನಗೆ ಯೂಸ್ಫುಲ್ ಅನ್ನಿಸ್ತು ತುಂಬ. ನೀವು ಕಂಟೆಂಟ್ ಕ್ರಿಯೇಟರ್ಸ್ಗೆ ಯೂಸ್ಫುಲ್ ಇದೆ, ಬೇಕಾದರೆ ನೀವು ತೊಗೊಂಡು. ನಾವು ಕನೆಕ್ಟ್ ಮಾಡಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಬೇಕು ನೋಡಿ ಈ ಥರ. ಬ್ಲೂ ಲೈಟ್ ಬ್ಲಿಂಕ್ ಆಗ್ತಾಯಿದೆ, ಕಾಣ್ತಾ ಇದೆ ನಿಮಗೆ. ಈಗ ಇದು ಆನ್ ಆಯಿತು. ಈಗ ನಾವು ಫೋನ್ ತೊಗೊಂಡು ನಾವಿಲ್ಲಿ ಬ್ಲೂಟೂತ್ಗೆ ಹೋಗಬೇಕು, ಬ್ಲೂಟೂತ್ ಆಪ್ಷನ್ಗೆ ಹೋಗಬೇಕು ನೋಡಿ. ಇಲ್ಲಿ ಬ್ಲೂಟೂತ್ ಆಪ್ಷನ್ನಲ್ಲಿ ನಾವು ಮೋರ್ ಸೆಟ್ಟಿಂಗ್ಸ್ ಅಂತ ಹೊಡಿಬೇಕಿಲ್ಲಿ. ಮೋರ್ ಸೆಟ್ಟಿಂಗ್ಸಲ್ಲಿ
ಹೋಗಿ ಅಲ್ಲಿ ನೋಡಿ ಸೆಲ್ಫಿ ಅಂತ ಇರುತ್ತೆ, ಇಲ್ಲಿ ಸೆಲ್ಫಿ ಅಂತ ಇದೆ ಕಾಣ್ತಾ ಇದೆ ನಿಮಗೆ. ಅದನ್ನು ಪ್ರೆಸ್ ಮಾಡಿದರೆ ನೋಡಿ ಪೇರ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕೊಡಬೇಕು ನಾವು. ಇಲ್ಲಿ ಕನೆಕ್ಟ್ ಆಯಿತು ನೋಡಿ, ಕನೆಕ್ಟ್ ಆಯಿತು. ಇದು ನಿಮಗೆ ಇಲ್ಲಿ ಬ್ಲಿಂಕ್ ಆಗಿರ್ತಿರ್ತಲ್ಲ, ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಿರ್ತೈತಲ್ಲ ಅದು ನಿಲ್ಲುತ್ತೆ. ಈಗ ಅದು ಕನೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕು. ಆಯಿತಾ. ನೋಡಿ ಈ ಫೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಫೋನಲ್ಲಿ ನಾವು ಇದನ್ನು ಒತ್ತಾ ಇಲ್ಲ ನಾನು. ನೋಡಿ ಅಲ್ಲಿ ಇದನ್ನು ಕ್ಯಾಮ್ರಾ ಬಟನ್ನ ಇದರಲ್ಲಿ ಒತ್ತೀನಿ ನೋಡಿ. ಆಯಿತಾ. ನೋಡಿ ಎಷ್ಟು ಚೆಂದಾಗಿ ಆಗ್ತಾಯಿದೆ. ಅದು ಫೋಟೋ ಅದೇ ತಗೊಳುತ್ತೆ, ಅದು ಕ್ಲಿಯರ್ ಆಗಿರುತ್ತೆ ನೋಡಿ. ನಾವು ಇದನ್ನು ನಾವು ದೂರದಿಂದ ನಾವು ಈ ಥರ ಮಾಡ್ಕೋಬೋದು ನೋಡಿ, ಈ ಥರ ಬರುತ್ತೆ. ಆಯಿತಾ. ಓಕೆ, ಎಷ್ಟು ಎಕ್ಸ್ಟೆಂಡ್ ಆಗಿದೆ ಅಂದರೆ ನೋಡಿ 67 ಇಂಚಸ್ ಅನ್ನಲ್ಲ ನೋಡಿ, 5 feet 8 inches ಅನ್ನಲ್ಲ ನೋಡಿ, ಇಷ್ಟು ಇದು ಎಕ್ಸ್ಟೆಂಡ್ ಆಗುತ್ತೆ, ದೊಡ್ಡದಾಗಿದೆ. ಆಯಿತಾ. ಇದಾಗಿತ್ತು ನನ್ನ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.